ನಮಸ್ಕಾರ, ನಾನು ಶಂಕರ ಹೆಗಡೆ, ಜ್ಯೋತಿಷಿ. ಇವತ್ತು ಎಲ್ಲೂ ಹೇಳಿದಿರುವಂತಹ ರಹಸ್ಯಗಳು. ಶನಿಯ 10ನೆಯ ದೃಷ್ಟಿ. ನಮ್ಮ ಫಲಜ್ಯೋತಿಷದಲ್ಲಿ ಶನಿಗೆ 3 ದೃಷ್ಟಿಗಳೇನಿವೆ: 3ನೇ ದೃಷ್ಟಿ, 7ನೇ ದೃಷ್ಟಿ, 10ನೇ ದೃಷ್ಟಿ. ಶನಿಯ 10ನೇ ದೃಷ್ಟಿಯ ರಹಸ್ಯಗಳನ್ನ ನಾನು ಹೊರಗಡೆ ಬಿಡ್ತಾ ಇದ್ದೇನೆ ಕನ್ನಡದಲ್ಲಿ. ಅಫ್ಕೋರ್ಸ್ ಈ 3 ದೃಷ್ಟಿಗಳ ವ್ಯತ್ಯಾಸಗಳನ್ನ ಹೊರಗಡೆ ತಂದಿದ್ದು ಅಶುತೋಷ್. ಕಾಶಿಯ ಸೀಕ್ರೆಟ್ ವಿದ್ಯೆಗಳನ್ನ ಫಸ್ಟ್ ಹೊರಗಡೆ ತರೋದು ಅವನು ಆಸ್ ಯೂಸಲ್ ಪುಸ್ತಕದಲ್ಲೂ ಬರೆದಿದ್ದಾನೆ. ಬಟ್ ಅದನ್ನ ಸರಿ ಮಾಡಿ ಅದನ್ನ ಸುಮಾರು 8 ಪ್ಯಾರಾಮೀಟರ್ಸ್ ಮಾಡಿದ್ದೇನೆ ನಾನು. ABCDEFGH ಹಿಂಗೆ ಮುಂದೆ ಹೋಗ್ತಾ ಇದೆ. ನನ್ನ ಮಗನಿಗೆ ಅಲ್ಲಿವರೆಗೆ ಆಗಿದೆ. ಅವ್ನು ನೋಟ್ಸ್ ಮಾಡ್ಕೊಳ್ತಾ ಇದ್ದಾನೆ. ಇವತ್ತು ಆಕ್ಚುಲಿ ಅವ್ನು ನೋಟ್ಸ್ ನೋಡ್ಕೊಂಡು ಅವನು ಹೇಳ್ಬೇಕಾದ್ರೆ ನನಗೆ ಕೆಲವೊಂದು ನೆನಪಾಗುತ್ತೆ. ಆಮೇಲೆ ಕೆಲವೊಂದು ಪ್ರಶ್ನೆ ಅವ್ನು ಕೇಳ್ತಾನೆ, ಆಮೇಲೆ ನನಗೆ ನೆನಪಾಗುತ್ತೆ, ಇದು ಹಿಂಗೆ ತಗೊಳ್ಬೇಕು, ಹೀಗೆ ನೋಡಿ, ಇದು ಹೀಗೆ. ಪ್ರಶ್ನೆ ಕೇಳಿದಿದೆ, ಇದು ನಮ್ಗೆ ಉತ್ತರ ಕೊಡಕ್ಕಿಲ್ಲ ಆಗುತ್ತೆ. ಮುಖ್ಯವಾಗಿ 10ನೇ ದೃಷ್ಟಿ ಶನಿಯದೇನಿದೆ ಇದು ಮಾರಕ, ಅಂದ್ರೆ ಸಾಯಿಸುವಂತ ಶಕ್ತಿ ಶನಿ 10ನೇ ದೃಷ್ಟಿಗೆ ಇರುತ್ತೆ. ಈಗ ಇಲ್ಲಿ ಅಶುತೋಷ್ ಬರೆದಿರುವಂತ ಪುಸ್ತಕದಲ್ಲಿ ಅಷ್ಟೇ ಇರುವಂತದ್ದು. ಶನಿ 10ನೇ ದೃಷ್ಟಿ ಎಲ್ಲಿ ಬೀಳುತ್ತೋ ಆ ಮನೆಯ ಅಧಿಪತಿ ಅಥವಾ ಆ ಮನೆಯ ಕಾರಕತ್ವ ಅಥವಾ ಅಲ್ಲಿರುವ ಗ್ರಹಗಳಿಗೆ ಹೊಡೆತ ಬೀಳುತ್ತೆ. ಸಾಮಾನ್ಯವಾಗಿ ಅದಕ್ಕೆ ಸಂಬಂಧಿಸಿದಂತ ರಿಲೇಟಿವ್ಸ್ಗಳು ಅಥವಾ ಕಾರಕತ್ವಗಳು ಸಾಯ್ತವೆ, ಈ ತರ ತಗೊಂಡಿದ್ದಾರೆ. ಬಟ್ ಅದೇ ನಿಮ್ಮ ಪ್ರಶ್ನೆ ನನ್ಗೆ ಗೊತ್ತು. ನೀವೇ ಹೇಳ್ತಿರಲ್ಲ, 2 ಗಂಟೆ ಜಾತಕದಲ್ಲಿ ಹೆಂಗಿದ್ರೆ ಹುಟ್ಟಿದವರಿಗೆ ಎಲ್ಲರಿಗೂ ಶನಿ ಒಂದೇ ಮನೆಯಲ್ಲಿದ್ದು 10ನೇ ದೃಷ್ಟಿ ಅದೇ ಮೇಲೆ ಬಿದ್ದಾಗ ಎಲ್ಲರಿಗೂ ಫಲ ಒಂದೇ ಆಗತ್ತಾ ಅಂತ. ಅದಕ್ಕೆ ನಾನು ಅದನ್ನ ಬೇಯಿಸಿದ್ದೀನಿ. ಅಫ್ಕೋರ್ಸ್ ದೋಷಲ್ಲಿ ತಗೊಂಡಿದ್ದಾನೆ. ಶನಿಯ ದಶ ಮತ್ತು ಭುಕ್ತಿ ಇದು ಎರಡರಲ್ಲಿ ಅವರು ಯಾವ್ದಾದ್ರು ಒಂದು ಬರಬೇಕು ಅಂತ ತಗೊಂಡಿದ್ದಾನೆ. ಬಟ್ ನಾನು ತುಂಬಾ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಮೋಸ್ಟ್ಲಿ ನಾನು ಇದನ್ನ 2 ಪಾರ್ಟ್ಸ್ ಅಥವಾ 3 ಪಾರ್ಟ್ಸ್ ಮಾಡಿ ABC ಮ್ಯಾಕ್ಸಿಮಮ್ D ವರೆಗೆ ಬಿಡ್ತೇನೆ. ಅದ್ರ ಮುಂದೆ ನಾನು ಬಿಡೋದಿಲ್ಲ. ಎಲ್ಲವನ್ನು ಎಲ್ಲರಿಗೂ ಹೇಳ್ಕೊಡೋದಲ್ಲ. ನೋಡಿ, ಮೊದಲನೇದಾಗಿ ಬಂದ್ಬಿಡೋಣ. ಇಂದಿರಾ ಗಾಂಧಿ ಅವರ ಜಾತಕ. ಪ್ಯಾರಾಮೀಟರ್ A. ಶನಿ 10ನೇ ದೃಷ್ಟಿ ಎಲ್ಲಿ ಬೀಳ್ತಾ ಇದೆ? ಫಸ್ಟ್ ಕನ್ನಡದಲ್ಲೂ ಜಾತಕ ಹಾಕ್ಸ್ತಾ ಇದ್ದೀನಿ. ಈಗ ಎಲ್ಲರಿಗೂ ನನ್ನ ಪರಶರ ಲೈಟ್ ಸಾಫ್ಟ್ವೇರ್ ನೋಡ್ಬಿಟ್ಟು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನೋಡಿ. ಇಂದಿರಾ ಗಾಂಧಿ ಅವರ ಜಾತಕ. ಹುಟ್ಟಿದ ದಿನಾಂಕ 19 ನವೆಂಬರ್ 1917 ರಾತ್ರಿ 11 ಗಂಟೆ 11 ನಿಮಿಷ 32 ಸೆಕೆಂಡ್ಸ್ ವರೆಗೆ ಕರೆಕ್ಷನ್ ಮಾಡಿದೀವಿ ನಾವೆಲ್ಲ. ಅಲಹಾಬಾದ್, ಉತ್ತರ ಪ್ರದೇಶ್. ಕರ್ಕಾಟಕ ಲಗ್ನದಲ್ಲಿ ಶನಿ, ಕನ್ನಡದಲ್ಲೂ ಮಾಡಿದೀವಿ ನೋಡಿ. 2ನೇ ಮನೆಯಲ್ಲಿ ಯೋಗಕಾರಕ ಕುಜ. ಸೀದಾ 5ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ. 3, 6, 8ರಲ್ಲಿ ಅಶುತೋಷ್ 12 ತಗೊಳ್ತಾರೆ. ನಾನು 12 ತಗೊಳ್ಳೋದಿಲ್ಲ. ಅಷ್ಟೇ ಒಳ್ಳೇದು. ಬೇರೆ ಮನೆಗಳಲ್ಲೂ ಹೊಡೆಯುತ್ತೆ ಅಂತ ಇಲ್ಲಿ ಬರ್ತೀವಿ ನೋಡಿ. ಈಗ ಇಂದಿರಾ ಗಾಂಧಿ ಬದುಕಿರುವಾಗಲೇ ಅವರ ಮಗನ ಡೆತ್ ಆಗಿದೆ, ಇಲ್ಲಿ ಬರುತ್ತೆ. ಇಂದಿರಾ ಗಾಂಧಿ ವಿದ್ಯಾಭ್ಯಾಸ ಕಟ್ಟಾಗಿದೆ, ಪೂರ್ತಿ ಮಾಡೋಕ್ಕಾಗಲಿಲ್ಲ. ಹಾಗೆ ಗುರು 7ನೇ ದೃಷ್ಟಿ ಹಾಳು ಅಂತ ಹೇಳಿದ್ದೆ, ಅದು ಕೂಡ ಅದೇನು ಅಶುತೋಷ್ ತಂದಿದ್ದೇನೆ, ಅದು ನಾನು ಮಾಡಿಫೈ ಮಾಡಿದ್ದೀನಿ. ಗುರು 7ನೇ ದೃಷ್ಟಿ 5ನೇ ಮನೆಗೆ ಬಿದ್ದಿದೆ. ಎಜುಕೇಶನ್ ಕಟ್ಟಾಯ್ತು, ಮಗನು ಸತ್ತ. ಕಣ್ಣಿನ ಅವ್ರು ಬದುಕಿರುವಾಗ ಅಂತ ತಗೊಳ್ಳಿ. ಆಮೇಲೆ 6ನೇ ಮನೆಯಲ್ಲಿ ಶುಕ್ರ ರಾಹು. ಮತ್ತೆ ನನ್ನ ಮತ್ತೊಂದು ರೂಲ್ ನೋಡಿ, ಇಲ್ಲಿ ವರ್ಕ್ ಆಗ್ತಿದೆ. ಶುಕ್ರ ದ್ವಿಸ್ವಭಾವ ರಾಶಿಯಲ್ಲಿ ಬಾಧೆಗೊಳಗಾದ್ರೆ ವಿಚಿತ್ರ ಮದುವೆಗಳಾಗ್ತವೆ ಅಥವಾ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಬರ್ತವೆ. ಲೋ ಮ್ಯಾರೇಜ್, ಇಂಟರ್ ರಿಲಿಜನ್ ಲೋ ಮ್ಯಾರೇಜ್ ಬಿಟ್ಟಕ್ಕೆ ಗಂಡು ಬೇಗ ಹೋಗ್ಬಿಟ್ರು. 7ನೇ ಮನೆಯಲ್ಲಿ ಚಂದ್ರ. ನನ್ನ ಮತ್ತೊಂದು ರೂಲ್ ಬರ್ತಾ ಇದೆ ಇಲ್ಲಿ. ಮೂನಿಂದ 7th ಹೌಸ್ ಮತ್ತು ಮರ್ಕ್ಯುರಿ ಕನೆಕ್ಟೆಡ್ ಟು 11th ಹೌಸ್ ಮದುವೆಯನ್ನು ಹಾಳು ಮಾಡುತ್ತೆ. ಚಂದ್ರ 7ನೇ ಮನೆಯಲ್ಲಿ ನಾವು ಅಷ್ಟು ಇಷ್ಟಪಡೋದಿಲ್ಲ. ಲಗ್ನಾಧಿಪತಿ 7ನೇ ಮನೆಯಲ್ಲಿ, 7ನೇ ಮನೆ ಅಧಿಪತಿ ಲಗ್ನದಲ್ಲಿ. ಆಕ್ಚುಲಿ ಇದಕ್ಕೆ ದ್ವಿಸಪ್ತತಿ ಸಮದಶ ಹಾಕ್ಬೇಕಾಗತ್ತೆ, ಅದು ಆಮೇಲೆ ನೋಡೋಣ. ಬಟ್ ಇದು ಕೂಡ ಲವ್ ಮ್ಯಾರೇಜ್ ಕಾಂಬಿನೇಷನ್. ಅಷ್ಟಕವರೆಗೂ ನೋಡ್ಕೊಳ್ಳಿ, ಬರೀ 22 ಬಂದಿದೆ. ಪರಶರ ಲೈಟ್ ಸಾಫ್ಟ್ವೇರ್ದಲ್ಲಿ ಅದು ಕಾಣಿಸ್ತಾ ಇದೆ. ಕನ್ನಡದಲ್ಲಿ ನಾವು ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ರಾಶಿ, ನವಾಂಶ ಅಥವಾ ಸಂಬಂಧಿಸಿದಂಥ ವರ್ಗ ಕುಂಡ್ಲಿಯನ್ನು ಹಾಕ್ತಿವೆ ನಾವು. ಹಾಗೆ ನೀಟಾಗಿ ಶನಿ 10ನೇ ದೃಷ್ಟಿ ಬೀಳ್ತಾ ಇರುವಂತದ್ದು ಲಗ್ನದಿಂದ 10ನೇ ಮನೆಯ ಮೇಲೇನೆ. 11ನೇ ಮನೆಯಲ್ಲಿ ವಕ್ರ ಗುರು, 12ರಲ್ಲಿ ಕೇತು, ಪ್ರಾಣಪದ ಮಾಂದಿ. ನವಾಂಶ ಲಗ್ನ ಬಂದ್ಬಿಟ್ಟು ಮೀನ ಲಗ್ನ. 3ನೇ ಮನೆಯಲ್ಲಿ ಗುರು, 4ನೇ ಮನೆಯಲ್ಲಿ ರಾಹು, 6ನೇ ಮನೆಯಲ್ಲಿ ಸೂರ್ಯ ಕುಜ, 8ನೇ ಮನೆಯಲ್ಲಿ ಶುಕ್ರ ಬುಧ. ನೋಡಿ, ಅಲ್ಲಿ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗಿದ್ದಾನೆ. ಅಷ್ಟಮದಲ್ಲಿ ಶುಕ್ರನು ಇದ್ದಾನೆ, ಸ್ವಕ್ಷೇತ್ರವಾದ್ರೂ ಶನಿ 10ನೇ ದೃಷ್ಟಿಯಲ್ಲಿ ಬಿದ್ದಿದೆ ನೋಡಿ ನವಾಂಶದಲ್ಲಿ. ನಾನು ಸ್ಟೆಪ್ 2, 3 ಆಮೇಲೆ ತಗೊಂಡು ಹೋಗ್ತೀನಿ. ಆಮೇಲೆ ನವಾಂಶದ 9ನೇ ಮನೆ ಖಾಲಿ, ಗುರು ದೃಷ್ಟಿ ಇದೆ, ಬಿಡಿಯೋದು. 10ನೇ ಮನೆಯಲ್ಲಿ ಕೇತು, 11ರಲ್ಲಿ ಶನಿ, ಪ್ರಾಣಪದ. ಆಮೇಲೆ ಚಂದ್ರ 12ರಲ್ಲಿ, ಇದು ನವಾಂಶ. ಆಮೇಲೆ ಇಲ್ಲಿ ನಾನು ರೇಷ್ಕೋರ ಅಥವಾ ಬಾಕಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ಸಪ್ತಾಂಶ. ಯಾಕಂದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಸಪ್ತಾಂಶ. ಯಾಕಂದ್ರೆ ನಾನು ಈಗೆಲ್ಲ ಹೇಳಿದ್ನಲ್ಲ, ಸಂಜಯ್ ಗಾಂಧಿ, ಇಂದಿರಾ ಗಾಂಧಿ ಅವರು ಬದುಕಿರುವಾಗಲೇ ಸತ್ತಿರುವಂತದ್ದು. ಈಗ ನಾವು ಇಲ್ಲಿ ತಗೊಳ್ಬೇಕು, ಯಾವಾಗ ಸಂಜಯ್ ಗಾಂಧಿ ಸತ್ತಿದ್ದು ನೋಡಿ. ಸಂಜಯ್ ಗಾಂಧಿ ಅವರು ಸತ್ತಿರುವಂತ ಡೇಟ್ ನೋಡ್ಕೊಳ್ಳಿ, 23 ಜೂನ್ 1980. ನಾನು ಬೆಂಗಳೂರಿಗೆ ಹಾಕಿದ್ದೀನಿ, ನೀವು ಎಲ್ಲಿ ಬೇಕಾದ್ರೂ ಹಾಕೊಳ್ಳಿ. ಇಲ್ಲಿ ಶನಿ ಎಲ್ಲಿದ್ದ? ಗೋಚಾರದಲ್ಲಿ ಶನಿ ನೋಡ್ಕೊಳ್ಳಿ. ಇದ್ದಂತ ಜಾಗ ಸಿಂಹ. ಹೌದಾ? ಸಿಂಹದಲ್ಲಿ 10ನೇ ಮನೆ ಅಧಿಪತಿಯಾದಂಥ ಕುಜನ್ ಮೇಲೆ ಶನಿಯ ಗೋಚಾರ ಇತ್ತು. ದಶಾಭುಕ್ತಿ ನೋಡ್ಕೊಳ್ಳಿ. 10ನೇ ಮನೆಯನ್ನು ನಾನು ಯಾಕೆ ತಗೊಳ್ತಿದ್ದೀನಿ ಅಂತಂದ್ರೆ, ಈಗ ನೋಡಿ, ಫಸ್ಟ್ ಬೇಸಿಕ್ ರೂಲ್ ಅನ್ನು ನೋಡೋಣ. ಶನಿ 10ನೇ ದೃಷ್ಟಿ ಏನ್ ಬಿದ್ದಿದೆ? ಅದು 10ನೇ ಮನೆಯ ಮೇಲೆ. 10ನೇ ಮನೆ ಆಫ್ಕೋರ್ಸ್ ಪ್ರೊಫೆಷನ್ಗೆ ಸಂಬಂಧಿಸಿದಂಥದ್ದು. ಇವರ ಜೀವನದಲ್ಲಿ ತುಂಬಾ ಏರಿಳಿತ ಆಗಿದೆ, ರಾಜಕೀಯ ಜೀವನದಲ್ಲಿ, ಅದು ಬೇರೆ ಪ್ರಶ್ನೆ. 10ನೇ ಮನೆ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. 10ನೇ ಮನೆ
5ನೇ ಮನೆಯಿಂದ ಎಷ್ಟನೇ ಮನೆ ಆಗುತ್ತೆ ನೋಡಿ, 6ನೇ ಮನೆ. ಮಗನ ಆಕ್ಸಿಡೆಂಟ್ ಹೇಗೆ ಡಿಕೋಡ್ ಮಾಡಬೇಕು ಇದನ್ನಂತ ಸ್ವಲ್ಪ ಸುಲಭದಲ್ಲಿ ಹೇಳ್ಕೊಳ್ಳಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ದಶಾ ನೋಡಿ, ಶನಿ ದಶಾ ಶುಕ್ರ ಭುಕ್ತಿ. ಶುಕ್ರ 6ನೇ ಮನೆಯಲ್ಲಿ ರಾಹುಗ್ರಸ್ತ, ದಶಾನಾಥ ಶನಿ 10ನೇ ದೃಷ್ಟಿಯಿಂದ 5ನೇ ಮನೆಯಿಂದ 6ನೇ ಮನೆ ನೋಡ್ತಾ ಇದ್ದೇನೆ. ಮತ್ತು ಗೋಚಾರದಲ್ಲಿ ಶನಿ 5ನೇ ಮನೆ ಅಧಿಪತಿಯಾದಂತ ಕುಜಿನ್ ಮೇಲೂ 10ನೇ ಮನೆ ಅಧಿಪತಿಯಾದಂತ ಕುಜಿನ್ ಮೇಲೂ ಕೂತ್ಕೊಂಡಿದ್ದ. ಇನ್ನೊಮ್ಮೆ ತೋರಿಸ್ತಿದ್ದೀವಿ ನೋಡಿ, ಸಂಜಯ್ ಗಾಂಧಿ ಸತ್ತಂತ ದಿನಾಂಕ 23 ಜೂನ್ 1980, ಸುಮಾರು 11 ಗಂಟೆಗೆ ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿರೋದು. ವಿಚಿತ್ರ ಅಂದ್ರೆ ಕುಜಿನೂ ಅಲ್ಲೇ ಇದ್ದ, ಗುರುನು ಎಲ್ಲ ಇದ್ದ. ಹೀಗೆ 2 ಗಂಟೆಲಿ ಹೊಡೆದವ್ರು ಎಲ್ಲರಿಗೂ ಅದೇ ಆಗತ್ತ ಕೇಳಿದ್ರೆ ಮತ್ತೆ ಅದೇ ನಾವು ವರ್ಗಕೊಳ್ಳಿಗೆ ಒಂದು ಜಾತಕದಾಗ ಇನ್ನೊಂದು ಜಾತಕ ಇರೋದೇ ಇಲ್ಲ ಅಲ್ವಾ. ಈಗ ಸಪ್ತಾಂಶಕ್ಕೆ ಬನ್ನಿ ನೋಡಿ, ಅಲ್ಲಿ ನಾನು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾ ಇದ್ದೀನಿ. ಅಶುತೋಷ್ ಇದನ್ನೆಲ್ಲ ಹ್ಯಾಂಡಲ್ ಮಾಡಿಲ್ಲ, ನಾನು ತಗೊಂಡು ಹೋಗ್ತಾ ಇದ್ದೀನಿ. ಸಪ್ತಾಂಶ ನೋಡಿ, ಕರ್ಕಾಟಕ ಲಗ್ನ, ಶನಿ 12ರಲ್ಲಿದ್ದು 10ನೇ ದೃಷ್ಟಿ. ಸಪ್ತಾಂಶ ವರ್ಗಕುಳ್ಳಿಯನ್ನು ನಾವು ಸಂತಾನಕ್ಕೆ ನೋಡುವಂಥದ್ದು. ಶನಿ 10ನೇ ದೃಷ್ಟಿ ಬಂದ್ಬಿಟ್ಟು 9ನೇ ಮನೆ ಮೇಲೆ ಬೀಳತ್ತೆ. 9ನೇ ಮನೆ ಏನು, ಪಂಚಮಾತ್ ಪಂಚಮ, ಭಾವಾತ್ ಭಾವ, ಸಂತಾನಕ್ಕೆ ಮಾಡುವಂತ ಮನೆನೇ ಅದು. ಸೊ 12ನೇ ಮನೆಯಲ್ಲಿರುವಂತ ಶನಿ ಮಾರಕ ಆಗಿ 10ನೇ ಮನೆ ದೃಷ್ಟಿ 9ನೇ ಮನೆ ಮೇಲೆ ಬಿದ್ದು ಶನಿ ದಶ ಶುಕ್ರ ಭುಕ್ತಿಯಲ್ಲಿ ಮಗನನ್ನ ಕಳ್ಕೊಳ್ಳುವಾಗ ಆಯ್ತು. ಅರ್ಥ ಆಗ್ತಾ ಇದೆಯಾ? ನಿಧಾನ ಕೇಳಿದೀನಿ. ಷಷ್ಠಂಶಕ್ಕೆ ಹೋಗ್ಬಿಟ್ಟು ಅಂತ ನಿಮ್ಗೆ ಕ್ರಿಸ್ಟಲ್ ಕ್ಲಿಯರ್. ಶುಕ್ರ ಭುಕ್ತಿಯನ್ನ ಸ್ಟ್ರೇಟ್ ಅವೇ ತಗೊಂಡ್ಬಿಡ್ಬಹುದು ನೀವು. ಷಷ್ಠಂಶದ ಪಂಚಮಾಧಿಪತಿ ಭುಕ್ತಿನಾಥ ಶುಕ್ರ 6ನೇ ಮನೆಗೆ ಹೋಗಿ ರಾಹು ಸಂಗಡಿದ್ದ. ಪಂಚಮಾಧಿಪತಿ ಮಗನ ಸ್ಥಾನದ ಅಧಿಪತಿ 6ನೇ ಮನೆ ಆಕ್ಸಿಡೆಂಟ್ ಸ್ಥಾನದಲ್ಲಿ ರಾಹುಗ್ರಸ್ತನಾಗಿ ಮಗ ಆಕ್ಸಿಡೆಂಟ್ ಅಂತ ಇರೋದ. ಹೀಗೆ ಒಬ್ಬರಿಗೆ ಇದ್ದಂಗೆ ಯಾಕೆ ಇನ್ನೊಬ್ಬರಿಗೆ ಬರೋದಿಲ್ಲ ಅಂತಂದ್ರೆ ಷಷ್ಠಂಶ ಹಿಡಿದು ಸುಮಾರು 2 ನಿಮಿಷದ ಜಾತಕ. ಹಾಗಾಗಿ ಒಬ್ಬರಿಗೆ ಬಂದಾಗ ಇನ್ನೊಬ್ಬರಿಗೆ ಬರೋದಿಲ್ಲ. ಇದು ಅಶುತೋಷ್ ಬರೆದ ಪುಸ್ತಕದಲ್ಲಿ ಇಲ್ಲ. ಹೀಗಾಗಿ ನಾನು ABC ವರೆಗೆ ಸದ್ಯ ಕಲೆಕ್ಟ್ ಮಾಡಿದ್ದೀನಿ. ಅಂದ್ರೆ ಹಿಂದೆ ಅನೇಕ ಥಿಯರಿಗಳಿರ್ತವೆ, ಅದನ್ನೆಲ್ಲ ನೋಡ್ಕೊಂಡು ಮಾಡಬೇಕು. ದೇಶಕಾಲ ನ್ಯಾಯ ಜ್ಯೋತಿಷಲ್ಲಿ ತುಂಬಾ ಇಂಪಾರ್ಟೆಂಟು. ಈಗ ಇನ್ನೊಂದು ಜಾತಕ ತಗೊಂತೀನಿ. ಸಂಜಯ್ ಸತ್ತ ಜಾತಕ ಇಟ್ಕೊಂಡೇನೆ. ಇಂಟರ್ ಕನೆಕ್ಟೆಡ್ ಡೆಸ್ಟಿನಿ ಅಂತ. ಇದು ಪ್ಯಾರಾಮೀಟರ್ ಸಿಗೆ ಹೋಗುತ್ತೆ, ಆಕ್ಚುಲಿ ಸಿ ಅಥವಾ ಡಿಗೆ ಹೋಗುತ್ತೆ. ಇಲ್ಲಿ ನಿಲ್ಲಿಸ್ತೀನಿ ನಾನು. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಹೆಚ್ಚಿನ ಪ್ಯಾರಾಮೀಟರ್ಸ್ ಅನ್ನು ಹೊರಗಡೆ ತರ್ತೀನಿ ನೋಡಿ. ಈಗ ಸಂಜಯ್ ಸತ್ತಂತ ದಿನಾಂಕಕ್ಕೆ ರಾಜೀವ್ ಗಾಂಧಿ ಅವರ ಜಾತಕದಲ್ಲಿ ಏನಿತ್ತು ನೋಡ್ಕೊಳ್ಳಿ. 23 ಜೂನ್ 1980. ರಾಜೀವ್ ಗಾಂಧಿ ಅವರ ಜಾತಕದಲ್ಲಿ 1980 ಜೂನಿಗೆ ಹೋಗೋಣ ನಾವು. ನೋಡ್ತಾ ಇರಿ, ಬಹಳ ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ರೇಷ್ಕೊಂಡು ನೋಡ್ಬೇಕಾಗತ್ತೆ. ಸೊ ಕುಜಿದಶೆ ಶುಕ್ರ ಭುಕ್ತಿ. ಇಲ್ಲಿ ನೋಡಿ, ರಾಜೀವ್ ಗಾಂಧಿ ಅವರ ಜಾತಕದಲ್ಲಿ ಶನಿ 11ನೇ ಮನೆ. ಸೊ ಶನಿ 10ನೇ ದೃಷ್ಟಿ ಬಂದ್ಬಿಟ್ಟು 8ನೇ ಮನೇಲಿ ಬರುತ್ತೆ. ಅಫ್ಕೋರ್ಸ್ 8ನೇ ಮನೆ ಕುಜ ಶನಿ ದೃಷ್ಟಿ ಶನಿಗೆ ಕಾರಕ ಕಾಂಬಿನೇಷನ್. ಅದು ಲೀಡರ್ಸ್ಗಳಿಗೆ ಮಾತ್ರ ಹಾಕಿ, ಜನಸಾಮಾನ್ಯರಿಗೆಲ್ಲ ಹಾಕ್ಬೇಡಿ. ಹತ್ಯೆ ಜಾತಕ ಇದೆಲ್ಲ ಲೀಡರ್ಸ್ಗಳಿಗೆ ಮಾತ್ರ ಹಾಕ್ಬೇಕು. ಅದನ್ನ ನಾನು ಮತ್ತೆ ತರ್ತೇನೆ ನಾನು ಮುಂದೆ. ಆಳುವವರಿಗೆ ಮಾತ್ರ ಹಾಕ್ಬೇಕಿತ್ತು. ವಿಶೇಷವಾಗಿ 2ನೇ ಮನೆಗೆ ಅಥವಾ 2ನೇ ಮನೆ ಅಧಿಪತಿಗೆ ಕುಜಿನ ಒಂದು ಕನೆಕ್ಟಿವಿಟಿ ಬಂದಾಗ ಹೆಚ್ಚಾಗುತ್ತೆ ಆ ಒಂದು ಕಾಂಬಿನೇಷನ್. ಇಲ್ಲಿ ದಶಾ ಇದ್ದಿದ್ದು ಕುಜಂದು. ಕುಜ ಬಂಧು ಕಾರಕ, ಹೌದಾ. ಭುಕ್ತಿ ಇದ್ದಿದ್ದು ಶುಕ್ರಂದು. ಶುಕ್ರ 3ನೇ ಮನೆಯ ಅಧಿಪತಿ. 3ನೇ ಮನೆ ಯಂಗರ್ ಸಿಬ್ಲಿಂಗ್ಸ್ ಬಂತ ಕುಜ ದಶ ಶುಕ್ರ ಭುಕ್ತಿಯಲ್ಲಿ ತಮ್ಮನ್ನು ಕಳ್ಕೊಂಡ್ರು. ಇದು ಆಕ್ಚುಲಿ ಡಿ ಇಂದ ನಾನು ಕ್ರಾಸ್ ಆಗಿ ಮುಂದೆ ಹೋಗ್ತಾ ಇದ್ದೇನೆ. ಹೇಳ್ನಲ್ಲ, ABCDEFGH ವರೆಗೆ ಹೋಗಿದ್ದೀನಿ ನಾನು. ಇನ್ನು ಮುಂದೆ ಹೋಗ್ತಾ ಇದ್ದೀನಿ, ನೋಡ್ಬೇಕು. ತುಂಬಾ ಮೈಕ್ರೋ ಲೆವೆಲ್ ವರೆಗೆ ಹೋಗ್ತಾ ಇದ್ದೇನೆ. ಆಮೇಲೆ ಕೆಲವೊಂದು ಘಟನೆಗಳು ಪಕ್ಕ ಆಗಲಿಕ್ಕೆ ಸರ್ಟನ್ ಏಜಸ್ ಇರ್ತವೆ. ಇದೇ ಏಜ್ ಅಲ್ಲಿ ಇಂಥ ಒಂದು ಘಟನೆ ಆಗುತ್ತೆ ಅಂತ. ಕೆಲವೊಂದು ವರ್ಷಗಳನ್ನ ಸೇರಿಸೋದು ಕಡಿಮೆ ಮಾಡೋದು ಇರುತ್ತೆ. ಅದು ನೆಕ್ಸ್ಟ್ ಲೆವೆಲ್ ಅಸ್ಟ್ರಾಲಜಿ. ನನ್ನ ರಿಸರ್ಚ್ ಅದರ ಮೇಲೆ ನಡೀತಿದೆ. ಅದಕ್ಕೆ ನಾನು ದಿನಕ್ಕೆ 2 ಅಥವಾ 3 ಅಪಾಯಿಂಟ್ಮೆಂಟ್ಸ್ ಅಷ್ಟೇ ಕೊಡ್ತಾ ಇರೋದು. ಅದಕ್ಕಿಂತ ಹೆಚ್ಚಿನ ನೋಡಕ್ ಆಗ್ತಾ ಇಲ್ಲ. ಹೇಳೋದಕ್ಕೆ ಕಾರಣ ಅಂತಂದ್ರೆ ನಾನು ಇದನ್ನ ಮಾಡ್ತಾ ಇದ್ದೀನಿ. ನನ್ನ ಮಗನು ಈಗ ನನಗೆ ಕೈ ಜೋಡಿಸಿರೋದ್ರಿಂದ ಅವನು ಫ್ರೀಲಾನ್ಸರ್ ಆಗಿ ಅವನ ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದಾನೆ. ಅದ್ರ ಜೊತೆ ದಿನಕ್ಕೆ 1-2 ತಾಸು ನನ್ನ ಹತ್ರ ಜ್ಯೋತಿಷ್ಯ ಕಲಿತಾ ನನ್ನ ಜೊತೆ ಕೈ ಜೋಡಿಸ್ಕೊಂಡಿದ್ದಾನೆ. ಹಾಗಾಗಿ ನಂಗೆ ಸ್ವಲ್ಪ ಈಸಿ ಆಗ್ತಾ ಇದೆ. ಬನ್ನಿ, ರಾಜೀವ್ ಗಾಂಧಿ ಅವರ ಜಾತಕದಲ್ಲಿ ನೋಡಿ, ಸಂಜಯ್ ಗಾಂಧಿ ಅವರ ಸತ್ತ ದಿವಸ ಶನಿ ಲಗ್ನದಲ್ಲೇ ಇದ್ದ. ಇಂದಿರಾ ಗಾಂಧಿ ಅವ್ರ ಜಾತಕ ತೋರಿಸಿದ್ನಲ್ವಾ, ಹಾಗೆ ಅಲ್ಲಿ 2ನೇ ಮನೆ ಆಗಿತ್ತು, ಲಗ್ನನೇ ಆಗುತ್ತೆ. ಲಗ್ನದಲ್ಲೇ ಇದ್ದ ಶನಿ, ಗೋಚಾರದ ಶನಿ 3ನೇ ಮನೆಯನ್ನ ನೋಡ್ತಾ ಇದ್ದ. ದೇಶಕೋನಕ್ಕೆ ಬನ್ನಿ, ದಶಾಭುಕ್ತಿಗಳನ್ನು ನೋಡಿ. ಕುಜನ ದಶ, ಹೌದಾ. ಕುಜ ಬಂಧುಕಾರಕ. ದಿರೇಶಕೋನದಲ್ಲಿ 3ನೇ ಮನೆಯಿಂದ 3ನೇ ಮನೆ ಕಾಣಿಸ್ತಾ ಇದೆಯಾ. ಆಮೇಲೆ ಶನಿ 10ನೇ ದೃಷ್ಟಿ ದಿರೇಶಕೋನದಲ್ಲಿ ನೆಕ್ಸ್ಟ್ ಲೆವೆಲ್ ಆಯ್ತು ಇದು ಆಲ್ರೆಡಿ. ದಿರೇಶಕೋನದಲ್ಲಿ ಶನಿ 10ನೇ ದೃಷ್ಟಿ 8ನೇ ಮನೆ ಬೀಳುತ್ತೆ ಲಗ್ನದಿಂದ. ರಾಜೀವ್ ಗಾಂಧಿ ಅವರ ದಿರೇಶಕೋನ ಲಗ್ನ ಧನು ಅಲ್ಲಿ ತೋರಿಸ್ತಾ ಇದೆ. ಈ ತರ ಇಂಟರ್ ಕನೆಕ್ಟಿವಿಟಿ ಇರುತ್ತೆ. ಬಹಳ ಬ್ಯೂಟಿಫುಲ್ ಇದು. ಮುಂದುವರ್ಸ್ಕೊಂಡು ಹೋದ್ರೆ ಅಷ್ಟು ಕೊಡೋದಿಲ್ಲ ಇದೆಲ್ಲ ಹೊರಗಡೆ ಬೀಳಕ್ಕೆ. ನಾನು ಇಷ್ಟು ಮಾಡಿದೀನಿ ಅಂತೂ ಅಷ್ಟು ವರ್ಷ ಗೊತ್ತಿಲ್ಲ. ಇಷ್ಟು ಸಾಕ ಮುಂದುವರ್ಸ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇಷ್ಟು ನೀವು ಡೈಜೆಸ್ಟ್ ಮಾಡ್ಕೊಂಡ್ರೆ ನಾನು ಮುಂದೆ ಹೋಗ್ಬೋದು. ಇಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕಾಮೆಂಟ್ ಈ ವಿಡಿಯೋ ಸಂಬಂಧಿಸಿದಂತೆ ಹಾಕಿ. ಯಾವ್ಯಾವ್ದು ನಿಮ್ ಜಾತಕ ಹಾಕಿ ಏನೇನೋ ದೋಷ ಎಲ್ಲ ಹಾಕಿ ನನಗೇನು ಅಂತ ಹೇಳಿ ಅಂತಂದ್ರೆ ನನ್ನ ಹತ್ರ ಆಗೋದಿಲ್ಲ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಜಾತಕಗಳನ್ನು ತಗೊಂಡು ಹೇಳ್ತಾ ಹೋಗ್ತೀನಿ. ನಿಮ್ಮ ಅನೇಕ ಪ್ರಶ್ನೆಗಳು ಇರ್ತಾವಲ್ಲ. ಈಗ ಯಾರ್ದೋ ಒಂದು ತಾಯಿ ಸತ್ತಿರ್ತಾರೆ, ಕುಜದಶ ಶನಿ ಭುಕ್ತಿಯಲ್ಲಿ ಇರ್ಬೋದು. ಬಹಳ ಜನ ಕೇಳ್ತಾರೆ, ನಂಗೆ ಸೂರ್ಯದಶ ಶನಿ ಭುಕ್ತಿಯಲ್ಲಿ ಯಾಕಾಗಿಲ್ಲ, ಚಂದ್ರದಶ ಶನಿ ಭುಕ್ತಿಯಲ್ಲಿ ಯಾಕೆ ಆಗಿಲ್ಲ ಅಂತ ನಿಮ್ಮನ್ನು ಕೇಳಬಹುದು. ಅದು ಉತ್ತರಗಳನ್ನ ಪಾರ್ಶಲಿ ನಾನು ಕೊಟ್ಟಿದ್ದೀನಿ. ಈಗ ಇನ್ನು ಡಿಟೇಲ್ಡ್ ಆಗಿ ನಾನು ಕೊಡ್ತಾ ಹೋಗ್ತೀನಿ. ಒಂದ್ ಜಾತಕ ಇನ್ನೊಂದು ಜಾತಕ ಇರೋದೇ ಇಲ್ಲ. ಒಂದೇ ರಾಮನ್ ಜಾತಕ, ಒಂದೇ ಶ್ರೀಕೃಷ್ಣನ ಜಾತಕ, ಒಂದೇ ನಿಮ್ ಜಾತಕ, ಒಂದೇ ನನ್ನ ಜಾತಕ. ಮತ್ತೊಬ್ಬರದ್ದು ಇರೋದಿಲ್ಲ. ಇದಿಷ್ಟನ್ನ
ಫಸ್ಟ್ ಅರ್ಥ ಮಾಡ್ಕೊಂಡ್ಬಿಡಿ. ಜ್ಯೋತಿಷಲ್ಲಿ ಕೊನೆಯ 4 ಸೆಕೆಂಡ್ಗಳವರೆಗೂ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. 5 ಸೆಕೆಂಡ್ ಅಂತೂ ತುಂಬಾ ಇಂಪಾರ್ಟೆಂಟ್, ಕೊನೆಯ 4 ಸೆಕೆಂಡ್ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ಮುಗಿಸ್ತೀನಿ. ಭುಕ್ತಿ ನೋಡ್ಕೊಳ್ಳಿ, ಶುಕ್ರ ಭುಕ್ತಿ ಷಷ್ಠಾಂಶ ನೋಡಿ. ಶುಕ್ರ ಕೇತುಗ್ರಸ್ತನಾಗಿ 3ನೇ ಮನೆಯನ್ನ ನೋಡ್ತಾ ಇದ್ದ ಷಷ್ಠಾಂಶಲಿ, ತಮ್ಮನ್ ಸಾವಾಯ್ತು. ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಬಹಳ ಜಾತಕಗಳನ್ನ ಪ್ರತಿ ಮನೆಗೂ ನೋಡ್ತಾ ಹೋಗೋಣ. ಒಂದ್ 3-4 ಸೀರೀಸ್ ಅಲ್ಲಿ ಮಾಡ್ಬಿಡ್ತೀನಿ. ಇದೆಲ್ಲ ಯಾರು ಕೊಡೋದಿಲ್ಲ ನಿಮಗೆ, ನಾನು ಕೊಡ್ತಾ ಇದ್ದೀನಿ. ಬಟ್ ಹೇಳ್ನಲ್ಲ, ABCDEFG H ಹೋಗಿ I ಹೋಗಿ ಅದಕ್ಕೂ ಮುಂದೆ ನಾನು ಹೋದ ನಂತರ ಕೊನೆ ಒಂದು 4 ಲೆವೆಲ್ ನನ್ನ ಹತ್ರ ಇಟ್ಕೊಂಡಿರ್ತೀನಿ. ನಾನು ಅದು ಕೊಡೋದಿಲ್ಲ. ನಾನು ಎಲ್ಲರಿಗೂ ಎಲ್ಲವನ್ನೂ ಕೊಡಬಾರ್ದು, ಮಿಸ್ಸಸ್ ಆಗತ್ತೆ. ಅದು ನನಗೆ ಅನುಭವಕ್ಕೆ ಬಂದಾಗಿದೆ. ಹಾಗೇನೆ ನನಗೆ ಮತ್ತೊಂದು ಅಸಿಸ್ಟೆಂಟ್ ಬೇಕು. ಯಾಕಂದ್ರೆ ಲಹರಿ ಕಾಲೇಜಿಗೆ ಹೋಗ್ತಾನೆ, ಕೆಲಸ ಮಾಡ್ತಿರ್ಲಿಕ್ಕೆ ಅವಳ ಹತ್ರ ಆಗ್ತಾ ಇರಲಿಲ್ಲ. ಅವಳಿಗೆ ಆಗಲ್ಲ, ಅವಳಿಗೆ ಈ ತಿಂಗಳು ಬಿಡ್ತಾ ಇದ್ದಾಳೆ ಪಾಪ. ಒಂದು ಒಳ್ಳೆ ಅಸಿಸ್ಟೆಂಟ್ ಇದ್ರೆ ಬೇಕು ನನಗೆ. ನೋಡಿ, ಅಷ್ಟಿದ್ದವ್ರು ಯಾರಿಗಾರು ನಾನು ಕೊಡೋದು 2-3 ಅಪಾಯಿಂಟ್ಮೆಂಟ್ಸ್. ನನಗೆ ಆಫೀಸಲ್ಲಿ ಎಂಥ ದೊಡ್ಡ ಕೆಲಸನೇ ಇರೋದಿಲ್ಲ. ಮತ್ತೆ ಒಂದು 2 ಅಥವಾ 3 ಎತ್ಕೊಂಡು ನೋಡಿ ವಾಪಸ್ ಬಂದುಬಿಡ್ತೀನಿ. ಒಂದು ಆನ್ಲೈನ್ ಇದ್ದು ಅದನ್ನು ನೋಡ್ಬಿಡ್ತೀನಿ. ಮ್ಯಾಕ್ಸಿಮಮ್ 4 ನಾನು ನೋಡೋದು. ಆಸಕ್ತರು ನನ್ನ ಆಫೀಸ್ ನಂಬರ್ನ ಸಂಪರ್ಕಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ನಮಸ್ಕಾರ.